ಕಳೆದ 10 ವರ್ಷಗಳಿಂದ ಏನು ಯಾವ ಒಂದು ಸಾಧನೆಯನ್ನು ಕೂಡ ಮಾಡಿಲ್ಲ. ದೇಶ ಅಂತಂದ್ರೆ ವಿಶ್ವಗುರು ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರಬೇಕು. ಅಷ್ಟು ಸರ್ಕಾರಿ ಸಂಸ್ಥೆಗಳನ್ನ ಇವತ್ತು ಖಾಸಗೀಕರಣ ಮಾಡೋದ್ರ ಮುಖಾಂತರ ಈ ದೇಶದನ್ನ ಕೊಳ್ಳೆ ಹೊಡಿತಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಂಗ್ರೆಸ್ ಆಗಬೇಕಪ್ಪ ಅಂತಂದ್ರೆ ಬಡವರ ಪರವಾಗಿರ್ತಕ್ಕಂಥ ಯೋಜನೆಗಳಾಗಿರ್ಬೋದು, ಈ ಬಡವರ ಪರವಾಗಿರ್ತಕ್ಕಂಥ ಚಿಂತನೆಗಳಾಗಿರ್ಬೋದು, ಯುವ ಸಮೂಹಕ್ಕೆ ಏನಪ್ಪ ಅಂತಂದ್ರೆ ನಿರುದ್ಯೋಗ ಸಮಸ್ಯೆಯಿಂದ ಯುವ ಸಮೂಹ ಇವತ್ತು ದೇಶದಾದ್ಯಂತ ತತ್ತರಿಸಿ ನಲುಗಿ ಹೋಗ್ತಾ ಇದೆ. ಅದಕ್ಕೇನಪ್ಪ ಅಂತಂದ್ರೆ ಯುವ ಸಮೂಹವನ್ನು ಉದ್ಯೋಗವನ್ನು ಕೊಡಲಿಕ್ಕೆ, ಯುವ ಸಮೂಹವನ್ನು ಕಾಪಾಡಲಿಕ್ಕೆ ಏನಪ್ಪ ಅಂತಂದ್ರೆ ಇವತ್ತು ಕಾಂಗ್ರೆಸ್ ಬರಬೇಕು. ಮಹಿಳೆಯರ ಏನಪ್ಪ ಅಂತಂದ್ರೆ ಪರಿಸ್ಥಿತಿ ದೇಶ ತುಂಬ ಶೋಚನೀಯವಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಮತ್ತು ಆಮೇಲೆ ಏನಪ್ಪ ಅಂತಂದ್ರೆ ಎಲ್ಲ ಸರ್ವಧರ್ಮ ಸಮನ್ವಯ ರಾಷ್ಟ್ರ ಭಾರತ ದೇಶ. ಈ ಭಾರತ ದೇಶದೊಳಗೆ ಏನಪ್ಪ ಅಂತಂದ್ರೆ BJP ಅವರು ಏನು ಮಾಡಿದಾರಪ್ಪ ಅಂದ್ರೆ ಪ್ರತಿಯೊಂದು ಹಂತಕ್ಕೂ ಕೋಮುವಾದವನ್ನು ಸೃಷ್ಟಿಸಿ ಶಾಂತಿಯುತವಾಗಿ ಬದುಕ್ತಿರ್ತಕ್ಕಂಥ ಜನರನ್ನು ಏನಪ್ಪ ಅಂತಂದ್ರೆ ದಿನಂಪ್ರತಿ ಏನಪ್ಪ ಅಂದ್ರೆ ಜಗಳ ಮಾಡಿ ಒಬ್ಬರ ಮೇಲೆ ಒಬ್ಬರು ಹರಿಯಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಈ ದೇಶವನ್ನು ಲೂಟಿ ಹೊಡಿತಿರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದಕ್ಕೇನಪ್ಪ ಅಂತಂದ್ರೆ ದೇಶ ಅಭಿವೃದ್ಧಿ ಹೊಂದಬೇಕು, ದೇಶ ಸಂರಕ್ಷತೆಯಿಂದ ಇರಬೇಕು, ದೇಶ ಸುರಕ್ಷಿತವಾಗಿರಬೇಕು, ದೇಶ ಬಲಾಢ್ಯವಾಗಬೇಕು, ದೇಶ ಏನಪ್ಪ ಅಂತಂದ್ರೆ ವಿಶ್ವಗುರು ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರಬೇಕು. BJP ಅವರಿಂದ ಏನೂ ಕೂಡ ಏನಪ್ಪ ಅಂದ್ರೆ ಸಾಧ್ಯ ಆಗೋದಿಲ್ಲ. ಕಳೆದ 10 ವರ್ಷಗಳಿಂದ ಏನು ಯಾವ ಒಂದು ಸಾಧನೆಯನ್ನು ಕೂಡ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತೇನು ರೀ ವಿದೇಶದಿಂದ ಏನಪ್ಪ ಅಂತಂದ್ರೆ ಕಪ್ಪವನ್ನು ತರ್ತೀವಿ ಅಂತ ಹೇಳಿದ್ರಿ. ಚಿನ್ನದ ಕಪ್ಪವನ್ನು ತಂದ ನಂತರ ಆ ದುಡ್ಡಿನಿಂದ ಇಡೀ ದೇಶ ತುಂಬ ಚಿನ್ನದ ರಸ್ತೆ ಮಾಡ್ಬೇಕಂತಂದು ಹೇಳಿದ್ರಿ. ಇವತ್ತು ಭಾರತ ದೇಶದಲ್ಲಿ ನೋಡ್ಬೋದು ಏನಪ್ಪ ಅಂತಂದ್ರೆ ಅಷ್ಟು ಕಾಂಗ್ರೆಸ್ ಸರ್ಕಾರದ ಸಮಯದಲ್ಲಿ ನಿರ್ಮಿಸತಕ್ಕಂಥ ಅಷ್ಟು ಸರ್ಕಾರಿ ಸಂಸ್ಥೆಗಳನ್ನ ಇವತ್ತು ಖಾಸಗೀಕರಣ ಮಾಡೋದ್ರ ಮುಖಾಂತರ ಈ ದೇಶದನ್ನ ಕೊಳ್ಳೆ ಹೊಡಿತಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ನೋಡ್ಬೋದು ನೀವು ಎಲೆಕ್ಟ್ರಲ್ ಬಾಂಡ್ ಹೆಸರಿನಲ್ಲಿ ಜಗತ್ತಿನ ಅತಿ ದೊಡ್ಡ ಸ್ಕ್ಯಾಮ್ ಯಾರಪ್ಪ ಮಾಡಿದ್ರಂದ್ರೆ ನರೇಂದ್ರ ಮೋದಿ ಹಾಗೂ BJP ನೇತೃತ್ವದ ಸರ್ಕಾರ ಏನಪ್ಪ ಅಂದ್ರೆ ಇವತ್ತು ಜಗತ್ತಿನ ಅತಿ ದೊಡ್ಡ ಹಗರಣವನ್ನು ಮಾಡಿದೆ. ಇಂಥವರೆಲ್ಲ ಏನಪ್ಪ ಅಂತಂದ್ರೆ ಇವತ್ತು ನಾವು ದೇಶವನ್ನು ಸಂರಕ್ಷಣೆ ಮಾಡ್ತೀವಿ, ದೇಶವನ್ನು ರಕ್ಷಣೆ ಮಾಡ್ತೀವಿ, ದೇಶವನ್ನು ಬಲಾಢ್ಯ ಮಾಡ್ತೀವಿ ಅಂತ ಯಾವುದರಲ್ಲಿ ದೇಶವನ್ನು ನೀವು ಬಲಾಢ್ಯ ಮಾಡ್ತೀರಿ, ಯಾವುದರಲ್ಲಿ ನೀವು ದೇಶವನ್ನು ಸಂರಕ್ಷಣೆ ಮಾಡ್ತೀರಿ ಅಂತಕ್ಕಂಥದ್ದೆಲ್ಲ ಒಬ್ಬ ಚಿಕ್ಕ ಮಗುವಿನಿಂದ ಏನಪ್ಪ ಅಂತಂದ್ರೆ ಹಿರಿಯರವರೆಗೂ ಕೂಡ ಇವತ್ತು BJPಗೆ ಮತ ಹಾಕಬೇಕಾದ್ರೆ ನೂರಾರು ಬಾರಿ ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ. ಅದಕ್ಕೆಲ್ಲರೂ ಕೂಡ ಇವತ್ತು ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ, ಯುವಕರು ತಮ್ಮ ಬದುಕನ್ನು ಕಟ್ಕೊಳ್ಳಲಿಕ್ಕೆ, ಆಮೇಲೆ ಮಹಿಳೆಯರಿಗೆ ಇವತ್ತು ಹಲವಾರು ಕಾಂಗ್ರೆಸ್ ಸರ್ಕಾರದ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಆಗಿರ್ತಕ್ಕಂಥ 5 ಗ್ಯಾರಂಟಿ ಯೋಜನೆಗಳಾಗಿರ್ಬೋದು, ಇವಾಗ ರಾಷ್ಟ್ರೀಯ ಕಾಂಗ್ರೆಸ್ನ ಏನಪ್ಪ ಅಂತಂದ್ರೆ ಈ ಲೋಕಸಭಾ ಚುನಾವಣೆ ನಿಮಿತ್ತ ಹೊರಗೆ ಇರ್ತಕ್ಕಂಥ ಈ ಪ್ರಣಾಳಿಕೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥ ಸರ್ಕಾರ. ಈ ದೇಶದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಇದೆಯಪ್ಪ ಅಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಸಾಮಾನ್ಯ ಜನರ ಪರವಾಗಿ ಯಾವತ್ತಿಗೂ ಕೂಡ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಅಂತ. ಅದಕ್ಕೆ ಕಾಂಗ್ರೆಸ್ ಬೇಕು. ಈಗ ಮತ್ತೊಂದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕಳೆದ 5 ವರ್ಷದಿಂದ ಇಲ್ಲಿ MP ಆಗಿದ್ರು. ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ, ಜನರ ಹತ್ರ ಬಂದು ಸಂಕಷ್ಟ ಕೇಳಿದಾರ ಅಂತ? ಬಹುಶಃ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಈ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿ ಕ್ಷೇತ್ರದ ಜನ ನೋಡಿರೋದೇ ಬಹಳ ಕಡಿಮೆ. ಯಾಕಂತಂದ್ರೆ ಅವರು ಜನರೊಂದಿಗೆ ಬೆರೆತಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಕೇವಲ ನಾಯಕರುಗಳೊಂದಿಗೆ ಈ ಕ್ಷೇತ್ರದ ಲೀಡರ್ಸ್ಗಳೊಂದಿಗೆ ಬದುಕ್ತಿರ್ತಕ್ಕಂಥ ವ್ಯಕ್ತಿಗಳವರು. ಸಾಮಾನ್ಯ ಜನರೊಂದಿಗೆ ಬದುಕಲಿಕ್ಕೆ ಯಾವತ್ತೂ ಹೋಗೇ ಇಲ್ಲ. ಯಾಕಂತಂದ್ರೆ ಒಂದು ಕ್ಷೇತ್ರ ನಂತರ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಮತದಾನ ಮಾಡಿ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಟ್ಟಿರ್ತಾರೆ. ಆದರೆ ಸಾಮಾನ್ಯ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಏನಪ್ಪ ಅಂತಾರೆ ಸಹಾಯವನ್ನು ಮಾಡದೆ, ಸಹಕರಿಸದೆ, ಕೇವಲ ನಾಯಕರೊಟ್ಟಿಗೆ ಬದುಕಿ ಬಾಳ್ತಿರ್ತಕ್ಕಂಥ ಐಷಾರಾಮಿ ಜೀವನವನ್ನು ನಡೆಸಿರ್ತಕ್ಕಂಥವ್ರು ಅವರು. ಅದಕ್ಕೆ ನೀವು ಈಗ ಕಳೆದ 5 ವರ್ಷಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿಲ್ಲ, ಏನೂ ಕೆಲಸನೂ ಮಾಡಿಲ್ಲ. ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗೆ ಆರಿಸಿಕೊಡಿದ್ರು ದೊಡ್ಡ ತಪ್ಪಾಗ್ತದೆ. ಹಾಗಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಯಾರು ಗೆಲ್ಲಬಹುದು ಹಾಗಾದ್ರೆ? ಮುಖ್ಯವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆದ್ದೇ ಗೆಲ್ತಾರೆ 100% ಗೆದ್ದೇ ಗೆಲ್ತಾರೆ. ಯಾಕಪ್ಪ ಅಂತಂದ್ರೆ ಅವ್ರ ತಂದೆಯವರು ಮಾಡಿರ್ತಕ್ಕಂಥ ಹಲವಾರು ಸಾಮಾಜಿಕ ಕೆಲಸಗಳಾಗಿರ್ಬೋದು, ಆಮೇಲೆ ಈ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಈ ಎಲ್ಲದರ ಮುಖಾಂತರ ಅವರು ಜನರೊಟ್ಟಿಗೆ ಪ್ರತಿಯೊಬ್ಬ ಸಮುದಾಯದ ಪ್ರತಿಯೊಂದು ಯಾವುದೇ ಜಾತಿ ಧರ್ಮ ಆಮೇಲೆ ಕೋಮುಗಳನ್ನು ಲೆಕ್ಕಿಸದೆ ಪ್ರತಿಯೊಬ್ಬ ಕಟ್ಟಕಡೆ ವ್ಯಕ್ತಿಯವರೆಗೂ ಕೂಡ ಯೋಚನೆ ಮಾಡ್ತಿರ್ತಕ್ಕಂಥ ವ್ಯಕ್ತಿ, ಕಟ್ಟಕಡೆ ವ್ಯಕ್ತಿಗೂ ಕೂಡ ಕೆಲಸವನ್ನು ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು. ತಂದೆ ಅಂತಲೂ ಕೂಡ ಮಗಳನ್ನು ಕೂಡ ಏನಪ್ಪ ಅಂದ್ರೆ ಜನರೊಟ್ಟಿಗೆ ತಮ್ಮ ಜೀವನವನ್ನು ನಡೆಸ್ಕೊಂತ ಜನರೊಂದಿಗೆ ಬೆರೆತಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಪ್ರಿಯಾಂಕಾ ಜಾರಕಿಹೊಳಿ ಅವರು. ಅದಕ್ಕೆ ಈ ಸಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಗೆದ್ದು ಬರಬೇಕು, ಅವ್ರನ್ನ ಗೆಲ್ಲಿಸಲಿಕ್ಕೆ ನಾವು ಕೂಡ ಪರಿಶ್ರಮ ಪಡ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದೀವಿ.